ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದೆ. ಆ ಕಂಪನಿ ಯಾವುದು, ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಹಾಗೆ ಇನ್ನು ಹಲವು ಕಂಪನಿಗಳು ಇವತ್ತು Q2 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಈ ಎಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಬೇರೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವು ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ತಿಲ್ಲ ಅಂದ್ರೆ, ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ, ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 3 more ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ವಾಟ್ಸ್ಆಪ್ ಹಾಗೂ ಇನ್ಸ್ಟಾಗ್ರಾಮ್ ಲಿಂಕ್ ಗಳು ಸಿಗುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ಡ್ಯೂರಿಂಗ್ ದ ಮಾರ್ಕೆಟ್. ಮುಂದುವರಿಯೋಣ. ಫಸ್ಟ್ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನು ನೋಡಿಕೊಂಡು ಮುಂದುವರಿಯೋಣ. ನೋಡಬಹುದು, India will not sign any trade deal in a hurry or with gun to our head, says Piyush Goyal. ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅವರ ಕಡೆಯಿಂದ ಬಂದಿರುವಂತ ಒಂದು ಅಪ್ಡೇಟ್. ಅಂದ್ರೆ ಇದರ ಅರ್ಥ ಇಷ್ಟೇ, ನೀವು ಬ್ಲಾಕ್ ಮೇಲ್ ಮಾಡಿ ನಮ್ಮ ಹತ್ರ ಟ್ರೇಡ್ ಡೀಲ್ ಗೆ ಸಹಿ ಮಾಡಿಸ್ಕೊಳಕ್ ಆಗೋದಿಲ್ಲ, ನಾವು ಅದನ್ನ ಒಪ್ಕೊಳ್ಳೋದಿಲ್ಲ, ನಮಗೆ ಬೆನಿಫಿಟ್ ಆಗಂಗಿದ್ರೆ ಮಾತ್ರ ಅಂತ ಡೀಲ್ ಅನ್ನ ಮಾತ್ರ ಮಾಡ್ಕೊಳ್ಳೋದು ಅನ್ನುವಂತ ಮಾತನ್ನ ಈ ರೀತಿಯಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಬಾಯಿಗೆ ಬಂದಂಗ್ ಮಾತಾಡ್ತಾ ಇರ್ತಾರೆ. ಗ್ರೇಟ್ ಡೀಲ್ ಆಗುತ್ತೆ, ನಾವ್ ಹೇಳ್ದಂಗೆ ಕೇಳ್ತಾರೆ, ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಲ್ಲ, ಸ್ಟಾಪ್ ಮಾಡುತ್ತೆ ಭಾರತ. ಈ ರೀತಿ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಸಾಕಷ್ಟು ಸಲ ಕೊಟ್ಟಿದ್ದಾರೆ. ಇದಕ್ಕೆ ಫರ್ಮ್ ರಿಪ್ಲೈ ಕೂಡ ಭಾರತದಿಂದ ಆಗಾಗ ಬಂದಿದೆ. ಕೆಲವು ಸಲ ಬರದೇನೆ ಸೈಲೆಂಟ್ ಆಗಿ ಅವ್ರ ಕೆಲಸ ಅವರು ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ಭಾರತ ಹೇಳ್ತಾ ಇರೋದೇನಂತಂದ್ರೆ, ಇಲ್ಲಿ ಯಾರಿಗೋ ಒಬ್ಬರಿಗೆ ಬೆನಿಫಿಟ್ ಆಗೋ ರೀತಿಯ ಡೀಲ್ ಗೆ ನಾವು ಖಂಡಿತ ಸಹಿ ಹಾಕೋದಿಲ್ಲ ಅಂತ. ಸಾಕಷ್ಟು ಡಿಸ್ಕಷನ್ಸ್ ಈಗಾಗಲೇ ಆಗ್ತಾ ಇದೆ. ಆಕ್ಚುಲಿ ಈಗ ಭಾರತದ ಮೇಲೆ ಪ್ರೆಷರ್ ಇರೋದಕ್ಕಿಂತ ಅಮೆರಿಕದ ಮೇಲೆ ಪ್ರೆಷರ್ ಇರೋದು ಜಾಸ್ತಿ. ಅದು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಯಾಕಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ಕಾಮಿಡಿ ಪೀಸ್ ಆಗ್ತಾ ಇದೆ. ಅದನ್ನ ಮಾಡ್ತಿರೋದು ಟ್ರಂಪ್ ಅಣ್ಣ. ಸಣ್ಣ ದೇಶಗಳೇ ಮಾತುಗಳನ್ನ ಕೇಳ್ತಿಲ್ಲ, ಅಂತದ್ರಲ್ಲಿ ಭಾರತ ಅವ್ರ ಮಾತು ಕೇಳೋದು ಅವರ ಕನಸಿನ ಮಾತು ಅಂತಾನೆ ಅಂದ್ಕೊಳ್ಬಹುದು. ಭಾರತಕ್ಕೆ ಅನುಕೂಲ ಆಗತ್ತಾ? ಖಂಡಿತ ಅಂತ ಡೀಲ್ ಗೆ ಸಹಿ ಆಗ್ತಾರೆ ಡಿಸ್ಕಸ್ ಮಾಡಿದ ನಂತರ. ಇಲ್ವಾ ಆಸ್ ಯೂಶುವಲ್ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಇನ್ನು ಕೆಲವು ಮಾತುಗಳನ್ನ ಹೇಳಿದ್ದಾರೆ. ನಾವು ಬೇರೆ ಮಾರ್ಕೆಟ್ ಗಳನ್ನು ಕೂಡ ನೋಡ್ತಿದ್ದೀವಿ ಅಂತ. ಜೊತೆಗೆ ಡೊಮೆಸ್ಟಿಕ್ ಗ್ರೋತ್ ಅನ್ನು ಕೂಡ ನಾವು ನೋಡ್ತಿದ್ದೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇನ್ ಕೇಸ್ ನೀವು 50% ಟ್ಯಾರಿಫ್ ಅನ್ನ ಇಟ್ಕೊಂಡ್ರು ಕೂಡ ಅಥವಾ ಇನ್ನೂ ಅದ್ರ ಮೇಲೆ ಹಾಕಿದ್ರು ಕೂಡ ನಾವು ಕೇರ್ ಮಾಡಲ್ಲ ಅನ್ನೋ ರೀತಿಯ ಹೇಳಿಕೆ ಇವತ್ತು ಪಿಯೂಷ್ ಗೋಯಲ್ ಅವರಿಂದ ಬಂದಿದೆ. ನೋಡಬಹುದು, ವಿ ಆರ್ ಇನ್ ಆಕ್ಟಿವ್ ಡೈಲಾಗ್ ವಿತ್ EU. ವಿ ಆರ್ ಟಾಕಿಂಗ್ ಟು ದ US, ಬಟ್ ವಿ ಡು ನಾಟ್ ಡೂ ಡೀಲ್ಸ್ ಇನ್ ಎ ಹರಿ ಅಂಡ್ ವಿ ಡು ನಾಟ್ ಡೀಲ್ಸ್ ವಿತ್ ಡೆಡ್ ಲೈನ್ಸ್. ಡೆಡ್ ಲೈನ್ ಎಲ್ಲ ಇಲ್ಲ, ಅದಕ್ಕೆ ಸಮಯ ತಗೊಳ್ಬಹುದು, ಬಟ್ ಡಿಸ್ಕಷನ್ಸ್ ಮಾಡಿನೇ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ, ಅಮೆರಿಕ ಏನೇ ಪ್ರೆಷರ್ ಹಾಕಿದ್ರು, ಬಾಯಿಗೆ ಬಂದಾಗ ಮಾತಾಡಿದ್ರು, ಭಾರತ ತಣ್ಣಗೆ ಉತ್ತರ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಈ ಮೂಲಕ ಸರಿಯಾಗಿ ಮಾಡ್ತಿದೆ. ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಸುದ್ದಿ ಬಂದಿದೆ. ಇಂಡಿಯಾ US ವೆರಿ ನಿಯರ್ ಟು ಎ ಟ್ರೇಡ್ ಅಗ್ರಿಮೆಂಟ್. ಅಫಿಷಿಯಲ್ ಇಂದ ಬಂದಿರುವಂತದ್ದು. ಹತ್ರದಲ್ಲೇ ಆಗಬಹುದು ಅಂತ ಹೇಳಿದ್ದಾರೆ. ಆದ್ರೆ ಹೆಚ್ಚಿನ ಮಾಹಿತಿನ ಅವರೇನು ಕೊಟ್ಟಿಲ್ಲ. ಯಾವ ಅಫಿಷಿಯಲ್ ಗೊತ್ತಿಲ್ಲ, ಹೆಸರು ಹೇಳಲು ಇಚ್ಛಿಸದ ಅಫಿಷಿಯಲ್ ಕಡೆಯಿಂದ ಬಂದಿರುವಂತ ಅಪ್ಡೇಟ್ ಇದು. ಸಾಕಷ್ಟು ಡಿಸ್ಕಷನ್ ಗಳಂತೂ ಆಗ್ತಾ ಇದೆ, ಬಟ್ ಅವರು ಕೆಲವೊಂದು ಡಿಮಾಂಡ್ಸ್ ಅನ್ನ ಇಡ್ತಿದ್ದಾರೆ. ಆ ಡಿಮಾಂಡ್ ಗಳಿಗೆ ಭಾರತ ಒಪ್ತಿಲ್ಲ. ಹಾಗಾಗಿ ಮುಂದುವರಿತಾ ಇದೆ ಈ ಅನ್ಸರ್ಟನಿಟೀಸ್. ನೋಡೋಣ ಎಷ್ಟು ಬೇಗ ಬರುತ್ತೆ ಅಂತ. ಏನೋ ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ಅಮೆರಿಕ ಹಾಗೂ ಯುರೋಪ್ ರಷ್ಯಾದ ಮೇಲಿನ ಸ್ಯಾಂಕ್ಷನ್ಸ್ ಅನ್ನ ಇನ್ನೂ ಒಂದಷ್ಟು ಟೈಟ್ ಮಾಡಿದೆ. ನಿನ್ನೆ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನಾನು, ಅಮೆರಿಕ ಸ್ಯಾಂಕ್ಷನ್ ಹಾಕಿರೋ ಬಗ್ಗೆ. ಈಗ ಯುರೋಪ್ ಕೂಡ ಒಂದಷ್ಟು ಸ್ಯಾಂಕ್ಷನ್ ಹಾಕಿದೆ. ಜೊತೆಗೆ ಹಿಂದಿನ ಸ್ಯಾಂಕ್ಷನ್ಸ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಂಪ್ಯಾಕ್ಟ್ ಆಗುವಂತ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ ಅಂತ ಸುದ್ದಿಗಳಿದೆ. ನೋಡಬಹುದು, ಅನ್ಲೈಕ್ ಅರ್ಲಿಯರ್ ಸ್ಯಾಂಕ್ಷನ್ಸ್ ಏಮ್ at smaller players, this round target the core of Russia's energy system, companies with global reach and dozens of subsidiaries in refining, shipping and trading. ಹಿಂದೆ ಸಣ್ಣ ಪ್ಲೇಯರ್ಸ್ ನ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ರು. ಈಗ ರಷ್ಯಾದ ಕೋರ್ ಎನರ್ಜಿ ಸಪ್ಲೈಸ್ ಏನಿದೆ ಅಂತ ಕಂಪನೀಸ್ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅದರಲ್ಲಿ ಶಿಪ್ಪಿಂಗ್ ಕಂಪನೀಸ್ ಇದಾವೆ, ರಿಫೈನಿಂಗ್ ಕಂಪನೀಸ್ ಇದಾವೆ, ಹಾಗೆ ಟ್ರೇಡಿಂಗ್ ಕಂಪನೀಸ್ ಕೂಡ ಇದಾವೆ. ಇವುಗಳ ಮೇಲೆ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಅನ್ನ ಅಮೆರಿಕ ಹಾಗೂ ಯುರೋಪ್ ಹಾಕಿದೆ. ರಿಸ್ಟ್ರಿಕ್ಷನ್ಸ್ ಅಂತಂದ್ರೆ ಅವ್ರ ಜೊತೆ ಪೇ ಮಾಡುವಂತ ಸಂದರ್ಭದಲ್ಲಿ ಪೇಮೆಂಟ್ಸ್ ಏನಿರುತ್ತೆ ಅದನ್ನ ಡಾಲರ್ ಅಂತೂ ಹಿಂದಿನಿಂದನೂ ಕೂಡ ಮಾಡಕ್ಕಾಗ್ತಿಲ್ಲ. ಲೋಕಲ್ ಕರೆನ್ಸಿಯಲ್ಲಿ ಅವರು ವ್ಯವಹಾರಗಳನ್ನ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಗಳು ಕೂಡ ಇರುತ್ತೆ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ವ್ಯವಹಾರ ಮಾಡೋದು ಕಷ್ಟ ಆಗುತ್ತೆ ಆ ಕಂಪನಿಗಳ ಜೊತೆ. ಇದರಿಂದ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಕೊಂಡು ಅವರು ಈ ರೀತಿಯ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ. ನಂತರ ಕರ್ನಾಟಕದಿಂದ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ನೋಡಬಹುದು, ಟೊಯೋಟಾ ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಮಂಗ್ 13 ಕಂಪನೀಸ್ ಟು ಇನ್ವೆಸ್ಟ್ ₹27,607 crore ಇನ್ ಕರ್ನಾಟಕ, ಕ್ರಿಯೇಟಿಂಗ್ 8,704 ಜಾಬ್ಸ್. ಕರ್ನಾಟಕದ 66ನೇ ಸ್ಟೇಟ್ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಮೀಟಿಂಗ್ ಅಲ್ಲಿ ಒಂದಷ್ಟು ಕ್ಲಿಯರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 27,600 ಕೋಟಿ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಕಂಪನಿಗಳಿದ್ದಾವೆ ನೋಡಬಹುದು. ರಿಲಯನ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 1,622 ಕೋಟಿ, ತೇಜಸ್ ನೆಟ್ವರ್ಕ್ಸ್ ಇದೆ 242 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾ ಇದೆ, ವಾಯು ಅಸೆಟ್ಸ್ 1,251 ಕೋಟಿ, ಜಿಂದಲ್ ಸ್ಟೀಲ್ಸ್ ಇದೆ, ಜಿಂದಲ್ ಎಲೆಕ್ಟ್ರಿಕಲ್ ಸ್ಟೀಲ್ ಇದೆ
ಹಾಗೆ ಗ್ರಾಸಿಮ್ ಇಂಡಸ್ಟ್ರೀಸ್ ಇದೆ, SFX ಇಂಡಿಯಾ ಇದೆ, ಸ್ನೀಡರ್ ಎಲೆಕ್ಟ್ರಿಕ್ ಇದೆ, HSS ಟೆಕ್ಸ್ಟೈಲ್ಸ್ ಇದೆ, QPIAI ಇದೆ, ಇನ್ನು ಟೊಯೋಟಾ ಇಂಡಸ್ಟ್ರೀಸ್ ಎಂಜಿನ್. ಈ ಎಲ್ಲಾ ಕಂಪನೀಸ್ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡೋ ಬಗ್ಗೆ ನಿರ್ಧಾರಗಳನ್ನು ತಗೊಂಡಿದೆ. ಅದಕ್ಕೆ ಸರ್ಕಾರ ಕೂಡ ಕ್ಲಿಯರೆನ್ಸ್ ಅನ್ನ ಕೊಟ್ಟಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಕಂಪನಿಗಳು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತವೆ. ಒಳ್ಳೆ ಸುದ್ದಿ. ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂದ್ರೆ ಖಂಡಿತ ಇಲ್ಲ ಒಂದಷ್ಟು ಜಾಬ್ ಕ್ರಿಯೇಷನ್ ಕೂಡ ಆಗುತ್ತೆ. ಅದು ನಮ್ಮ ಜನರಿಗೂ ಕೂಡ ಒಂದಷ್ಟು ಅನುಕೂಲವನ್ನ ತರುತ್ತೆ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ ಭಾರತ್ ರಸಾಯನ್ ಕಂಪನಿ ಇವತ್ತು ಕಾರ್ಪೊರೇಟ್ ಆಕ್ಷನ್ ಅನೌನ್ಸ್ ಮಾಡಿದೆ. ಮೊದಲಿಗೆ ಕಾರ್ಪೊರೇಟ್ ಆಕ್ಷನ್ ತಿಳ್ಕೊಳ್ಳೋಣ, ಆನಂತರ ಕಂಪನಿಯ ಬಗ್ಗೆ ನೋಡೋಣ. ಮೊದಲನೇ ಪಾಯಿಂಟ್ ಸಬ್ ಡಿವಿಷನ್ ಬಗ್ಗೆ ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ನೋಡಬಹುದು. ಕಂಪನಿಯ ಸ್ಟಾಕ್ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇದೆ, ಅದನ್ನ 5 ರೂಪೀಸ್ ಮಾಡಿದೆ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಅಂದ್ರೆ ಒಂದು ಶೇರು 2 ಆಗುತ್ತೆ. ನಂತರ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು. ಕನ್ಸಿಡರ್ಡ್ ಅಂಡ್ ರೆಕಮೆಂಡೆಡ್ ಇಶ್ಯೂ ಆಫ್ ಬೋನಸ್ ಈಕ್ವಿಟಿ ಶೇರ್ಸ್ ಇನ್ ದ ರೇಷಿಯೋ ಆಫ್ 1:1. ಅಂದ್ರೆ ಇಲ್ಲೂ ಕೂಡ ಡಬಲ್ ಆಗುತ್ತೆ. ಟೋಟಲ್ ಒಂದು ಶೇರ್ ಇದ್ರೆ 4 ಶೇರ್ಗಳಾಗುತ್ತೆ. ಯಾಕಂದ್ರೆ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡ್ತಾ ಇದೆ, ಅಲ್ಲಿ ಡಬಲ್ ಆಗುತ್ತೆ. ಮತ್ತೆ ಒಂದು ಶೇರಿಗೆ ಇನ್ನೊಂದು ಶೇರು ಬೋನಸ್ ಆಗಿ ಸಿಗುತ್ತೆ. ಟೋಟಲ್ 1 ಶೇರ್ ಇದ್ರೆ 4 ಆಗುತ್ತೆ, 100 ಇದ್ರೆ 400 ಶೇರ್ಗಳಾಗುತ್ತೆ, 1000 ಇದ್ರೆ 4000 ಶೇರ್ಗಳಾಗುತ್ತೆ. ಈ ರೀತಿಯ ರೇಷಿಯೋದಲ್ಲಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಇವತ್ತು. ಹಾಗೆ ಈ ಕಾರ್ಪೊರೇಟ್ ಆಕ್ಷನ್ ಏನಿರುತ್ತೆ ಇದನ್ನ ವಿತಿನ್ 2 ಮಂತ್ಸ್ ಅಲ್ಲಿ ಕಂಪನಿ ಕ್ಲಿಯರ್ ಮಾಡೋ ಬಗ್ಗೆ ಹೇಳಿದೆ ನೋಡಬಹುದು. ಬಿಫೋರ್ 23 ಡಿಸೆಂಬರ್ 2025 ಅಷ್ಟರಲ್ಲಿ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಎಲ್ಲಾನು ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ? ಭಾರತ್ ರಸಾಯನ್ ಅಂತ ಇದೆ ಹೆಸರಲ್ಲಿ. ಹಾಗಾದ್ರೆ ನೋಡಬಹುದು, ಭಾರತ್ ರಸಾಯನ್ ಲಿಮಿಟೆಡ್ ಇಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕಲ್ ಗ್ರೇಡ್ ಪೆಸ್ಟಿಸೈಡ್ಸ್ ಅಂಡ್ ಇಂಟರ್ಮೀಡಿಯೇಟ್ಸ್ ಯೂಸ್ಡ್ ಇನ್ ಆಗ್ರೋಕೆಮಿಕಲ್ ಇಂಡಸ್ಟ್ರಿ ಇನ್ಕಾರ್ಪೊರೇಟೆಡ್ ಇನ್ 1989. ಅಂದ್ರೆ 1989ರಲ್ಲಿ ಸ್ಥಾಪನೆ ಆಗಿರುವಂತಹ ಕಂಪನಿ ಆಗ್ರೋಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುತ್ತೆ. ಆಗ್ರೋಕೆಮಿಕಲ್ ಅಲ್ಲಿ ಬಳಸುವಂತಹ ಟೆಕ್ನಿಕಲ್ ಗ್ರೇಡ್ ಪೆಸ್ಟಿಸೈಡ್ಸ್ ಹಾಗೂ ಇಂಟರ್ಮೀಡಿಯೇಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸವನ್ನ ಮಾಡುತ್ತೆ ಕಂಪನಿ. ಇನ್ನು ಕಂಪನಿಯ ಇತ್ತೀಚಿನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ ನೋಡಬಹುದು, 2022-23 ಹೋಲಿಸಿದ್ರೆ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್. ಇನ್ನು ನೆಟ್ ಪ್ರಾಫಿಟ್ ವೈಸ್ ಕೂಡ ಪರ್ಫಾರ್ಮೆನ್ಸ್ 22-23 ಹೋಲಿಸಿದ್ರೆ ಡೌನ್ ಇದೆ. ಇನ್ನು ಕಮ್ ಬ್ಯಾಕ್ ಅನ್ನ ಮಾಡಬೇಕಾಗಿದೆ. ರಿಟರ್ನ್ ಆನ್ ಇಕ್ವಿಟಿ ಡಿಸೆಂಟ್ ನಂಬರ್ ಇದೆ. AGR 3 years and 5 years ಅಲ್ಲಿ ಅಂತ ಒಳ್ಳೆ ನಂಬರ್ಸ್ ಏನಿಲ್ಲ. 10 years ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ 1102 ಕೋಟಿ ರಿಸರ್ವ್ಸ್ ಇದೆ. ಸಾಲ ಏನಂತ ದೊಡ್ಡ ಮಟ್ಟದ ಸಾಲ ಇಲ್ಲ, 85 ಕೋಟಿ ಇದೆ. ಹಿಂದೆ ಇತ್ತು ಜಾಸ್ತಿ, ಅದನ್ನ ಕಡಿಮೆ ಮಾಡ್ಕೊಂಡಿದೆ ಕಂಪನಿ. ಅದರಲ್ಲೂ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ 0 ಇದೆ ನೋಡಬಹುದು. ಶಾರ್ಟ್ ಟರ್ಮ್ ಅಲ್ಲಿ 85 ಕೋಟಿ ಇದೆ. ಇನ್ನು ಕ್ಯಾಶ್ ಫ್ಲೋ ಒಂದ್ಸಲ ನೋಡೋದಾದ್ರೆ ಕ್ಯಾಶ್ ಫ್ಲೋದಲ್ಲಿ ಆಪರೇಟಿಂಗ್ ಕ್ಯಾಶ್ ಫ್ಲೋ ಪಾಸಿಟಿವ್ ಇದೆ ಲಾಸ್ಟ್ 3 years ಅಲ್ಲಿ. 2022 ಮಾತ್ರ ಸ್ವಲ್ಪ ನೆಗೆಟಿವ್ ಇತ್ತು. ಲಾಸ್ಟ್ 3 years ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇನ್ನು ನೆಟ್ ಕ್ಯಾಶ್ ಫ್ಲೋ ಕೂಡ ನೋಡಬಹುದು 3 years ಪಾಸಿಟಿವ್ ಇದೆ. ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪಾರ್ಟ್ ನೋಡಿದ್ರೆ ನಿಯರ್ಲಿ 75% ಹೋಲ್ಡಿಂಗ್ ಪ್ರಮೋಟರ್ಸ್ ಇದ್ದಾರೆ. FIS 0.47% ಹೋಲ್ಡಿಂಗ್ ಇಟ್ಟಿದ್ದಾರೆ. DIS 2.75% ಇದೆ. ಪಬ್ಲಿಕ್ 21.79% ಇದೆ. ಇನ್ಸ್ಟಿಟ್ಯೂಷನ್ಸ್ ಪ್ರೆಸೆನ್ಸ್ ಕಡಿಮೆ ಇದೆ, ಬಟ್ ಪ್ರಮೋಟರ್ ಹೋಲ್ಡಿಂಗ್ ಮೆಜಾರಿಟಿ ಇದೆ. ಅದೊಂದು ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಬಟ್ ಕಂಪನಿ ಬೋನಸ್ ಕೊಡ್ತಿದೆ, ಸ್ಟಾಕ್ ಸ್ಪ್ಲಿಟ್ ಮಾಡ್ತಿದೆ ಅನ್ನೋ ಕಾರಣಕ್ಕೆ ತಗೊಳಕ್ ಹೋಗ್ಬೇಡಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲ ಅಪ್ಲಸನ್ಗೆ ಉಪ್ಪಿನಕಾಯಿ ಇದ್ದಾಗೆ. ಕ್ಯಾಪಿಟಲ್ ಗೇನ್ ಬಹಳ ಇಂಪಾರ್ಟೆಂಟ್, ಹಾಗಾಗಿ ಆ ಕಡೆ ಹೆಚ್ಚು ಗಮನವನ್ನ ಕೊಡಿ. ಬಟ್ ಇನ್ವೆಸ್ಟ್ ಮಾಡಿದಾಗ ಸಿಕ್ಕಿದ್ರೆ ಅದು ಖಂಡಿತ ಒಳ್ಳೇದೆ, ಅದನ್ನ ಎಂಜಾಯ್ ಮಾಡಬೇಕು. ಬಟ್ ಅದೇ ಕಾರಣಕ್ಕೆ ತಗೊಳಕ್ ಹೋಗ್ಬಾರ್ದು. ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ನಿಮ್ಗೆ ಏನಾದ್ರು ಒಳ್ಳೆ ಪರ್ಫಾರ್ಮ್ ಮಾಡಬಹುದು ಅನ್ಸಿದ್ರೆ ನಂತರ ಬೇಕಿದ್ರೆ ಡಿಸಿಷನ್ ತಗೊಳ್ಬಹುದು. ಇನ್ನು ಇವತ್ತಿನ ರಿಸಲ್ಟ್ಸ್ ಕಡೆ ಬಂದ್ರೆ SBI ಕಾರ್ಡ್ಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲಿ ನೋಡಬಹುದು 10% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ 15% ಅಪ್ ಆಗಿದೆ. ಇನ್ನು ಸುಪ್ರೀಂ ಪೆಟ್ರೋಕೆಮ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 46.7% ಡೌನ್ ಇದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ. ರೆವೆನ್ಯೂ ನಿಯರ್ಲಿ 27% ಡೌನ್ ಇದೆ. ಎಬಿಟಾ ಕೂಡ 38% ಡೌನ್ ಇದೆ. ಮಾರ್ಜಿನ್ಸ್ 8.3 ಇಂದ 7 ಗೆ ಇಳಿದಿದೆ. ಇಯರ್ ಆನ್ ಇಯರ್ ಸುಪ್ರೀಂ ಪೆಟ್ರೋಕೆಮ್ ಕೂಡ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ಈ ನಂಬರ್ಸ್ ಅನ್ನ ನೋಡಿದ್ರೆ. ನಂತರ ಡಾಕ್ಟರ್ ರೆಡ್ಡಿಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ ನೋಡಬಹುದು 7.3% ಅಪ್ ಆಗಿದೆ. ರೆವೆನ್ಯೂ 9.8% ಅಪ್ ಆಗಿದೆ ಇಯರ್ ಆನ್ ಇಯರ್. ಎಬಿಟಾದಲ್ಲಿ ಡಿಕ್ಲೈನ್ ಆಗಿದೆ 3.2%. ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ, ಅಂದ್ರೆ ಕಡಿಮೆ ಆಗಿದೆ. 25.8 ಇಂದ 22.8 ಗೆ ಇಳಿದಿದೆ ಮಾರ್ಜಿನ್ಸ್. ನಂತರ ಕೋಫೋರ್ಜ್ ನೆಟ್ ಪ್ರಾಫಿಟ್ ಅಲ್ಲಿ 18.4% ಅಪ್ ಆಗಿದೆ ಇಯರ್ ಆನ್ ಇಯರ್. ರೆವೆನ್ಯೂ 8.1% ಅಪ್ ಆಗಿದೆ. ಎಬಿಟಾ 34% ಅಪ್ ಆಗಿದೆ. ಮಾರ್ಜಿನ್ಸ್ ಇಂಪ್ರೂವ್ ಆಗಿದೆ. 11.3 ಇಂದ 14.1 ಗೆ ಅಪ್ ಆಗಿದೆ. ಮಾರ್ಜಿನ್ಸ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕೋಫೋರ್ಜ್ ಅಲ್ಲಿ. ಇನ್ನು ಸಿಗ್ನಿಟಿ ಟೆಕ್ ರೆವೆನ್ಯೂ ನೋಡಬಹುದು 6.2% ಅಪ್ ಆಗಿದೆ. ಎಬಿಟಾ 11.2% ಅಪ್ ಆಗಿದೆ. ಮಾರ್ಜಿನ್ಸ್ 16% ನೋಡ್ಲಿಕ್ಕೆ ಸಿಕ್ಕಿದೆ. ಹಿಂದಿನ ಸಲ 15.2 ಇತ್ತು, ಇಂಪ್ರೂವ್ ಆಗಿದೆ ಮಾರ್ಜಿನ್ಸ್. ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಪ್ರಾಫಿಟ್ ನೋಡಬಹುದು 12.9% ಡೌನ್ ಇದೆ. ಇನ್ಕಮ್ ಕೂಡ 10% ಡೌನ್ ಇದೆ. ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅಲ್ಲಿ ಹಾಗೂ ಇನ್ಕಮ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಆದಿತ್ಯ ಬಿರ್ಲಾ AMC. ನಂತರ ITC ಹೋಟೆಲ್ಸ್ ರೆವೆನ್ಯೂ ನಲ್ಲಿ 7.9% ಅಪ್ ಆಗಿದೆ. ಎಬಿಟಾ 15.8% ಅಪ್ ಆಗಿದೆ. ಮಾರ್ಜಿನ್ಸ್ 29.3 ಇದೆ. ಹಿಂದಿನ ಸಲ 27.3 ಇತ್ತು, ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ 74.3% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 76 ಕೋಟಿ ಇತ್ತು ಹಿಂದಿನ ವರ್ಷ, ಈಗ 133 ಕೋಟಿ ತಲುಪಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು ITC ಹೋಟೆಲ್ಸ್ Q2 ನಲ್ಲಿ. ಸರಿಗಳೇ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.